ಈಗ ಟ್ಯಾಂಕರ್ ಅಭಿಯಾನ, ಟ್ಯಾಂಕರ್ ನೀರು ಕೊಡಿಸಿ ಅಂತ ಒಂದು ಅಭಿಯಾನ ಮಾಡಿದ್ರಿ, ಏನು ಕಾನ್ಸೆಪ್ಟ್ ಏನಿತ್ತು? ನಾವು ಕರಿಘಟ್ಟ ಬೆಟ್ಟದಲ್ಲಿ ನೆಟ್ಟಿರುವಂತಹ ಸಾವಿರಾರು ಗಿಡಗಳಿಗೆ ಕೈಯಲ್ಲಿ ತಕೊಂಡೋಗಿ ಹಾಕ್ತಾ ಇದ್ವಿ ನೀರುಗಳನ್ನ. ಸೊ ಇವತ್ತಿನ ಒಂದು ಬಿಸಿಲಿನ ಜಳ ತಾಪಮಾನ 40 ಡಿಗ್ರಿ ಆಸುಪಾಸಿಗೆ ಹೋಗಿದೆ, ಎಲ್ಲ ಗಿಡ ಗಂಟೆಗಳೆಲ್ಲ ಬಾಡ್ತಾ ಇದೆ. ಸೊ ಹಾಗಾಗಿ ನಾವು ಟ್ರ್ಯಾಕ್ಟರ್ ಮೂಲಕ ನೀರನ್ನ ಹಾಕಿದ್ರೆ ಒಂದಷ್ಟು ಹೆಚ್ಚು ನೀರುಗಳನ್ನ ಉಣಿಸಿದ್ರೆ ಗಿಡಗಳು ಉಳ್ಕೋತದೆ ಅಂತೇಳಿ ಯಾರು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ರು, ವಿವಾಹ ವಾರ್ಷಿಕೋತ್ಸವಗಳನ್ನ ಆಚರಿಸ್ಕೊತಾ ಇದ್ರು, ಅಂತಹ ಸಹೃದಯರನ್ನೆಲ್ಲ ಸಾಮಾಜಿಕ ಜಾಲತಾಣದ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸಾಕಷ್ಟು ಜನ ಈಗ ಹುಟ್ಟುಹಬ್ಬವನ್ನ ಈ ರೀತಿ ಕೂಡ ಆಚರಿಸ್ಕೊಳ್ಬಹುದು ಅಂತೇಳಿ ಹುಟ್ಟುಹಬ್ಬಕ್ಕೆ ನೀರಿನ ಟ್ಯಾಂಕರ್ಗಳನ್ನ ಕೊಟ್ಟು ಗಿಡಗಳಿಗೆ ನೀರುಣಿಸಿ ಅಂತ ಮುಂದೆ ಬರ್ತಾ ಇದ್ದಾರೆ. ಇದು ಒಂದು ಅಭಿಯಾನವಾಗಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಗಿಡಗಂಟೆಗಳಿಗೆ ನೀರುಣಿಸುವಂತ ಕೆಲಸ ಆಗಿ ಮಾದರಿ ಆಗ್ತಾ ಇದೆ. ಮತ್ತೊಂದು ಕಡೆ ಎಷ್ಟು ಗಿಡಗಳು ನೆಟ್ಟಿದೆ ಸರ್? ಎಷ್ಟು ಗಿಡಗಳಿಗೆ ಇದ್ದಾವೆ ನಿಮ್ಮ ಕರಿಘಟ್ಟ ಬೆಟ್ಟದಲ್ಲಿ ಇದುವರೆಗೆ ನಾವು ಒಂದು 13-14 ವರ್ಷಗಳಿಂದ 3,500 ಗಿಡಗಳನ್ನ ನೆಟ್ಟಿದ್ವಿ. ಅಂದ್ರೆ ಪ್ರತಿ ವರ್ಷ 250-300 ಗಿಡಗಳನ್ನ ನೆಟ್ಟು ಪೋಷಣೆ ಮಾಡ್ತಾ ಬರ್ತಾ ಇದ್ವಿ. ಅಲ್ಲಿ ಈಗ 3,500 ಗಿಡಗಳು ಮರಗಳಾಗುವಂತ ಹೋಗ್ತಾ ಇದೆ. ಈಗ ಮತ್ತೊಂದೆಡೆ ಪ್ರಾಣಿ ಪಕ್ಷಿಗಳಿಗೆ ನೀರು ಅಲ್ಲೇ ಒಂದಷ್ಟು ಕರಿಘಟ್ಟ ಬೆಟ್ಟದಲ್ಲಿ ಗಿಡಗಂಟೆಗಳಿಗೆ ಮಣ್ಣಿನ ಮಡಿಕೆಗಳು, ತಟ್ಟೆಗಳನ್ನ ತೂಗು ಹಾಕಿದ್ವಿ. ಕಾರಣ ಇಷ್ಟೇ, ಈ ಬಿಸಿಲಿನ ತಾಪಕ್ಕೆ ಸಣ್ಣ ಪುಟ್ಟ ಪಕ್ಷಿಗಳು ಸಾಯಬಾರ್ದು, ನೀರಿಗೆ ಹಾಹಾಕಾರ ಉಂಟಾಗಬಾರ್ದು ಅಂತೇಳಿ ಬೆಟ್ಟದ ಮೇಲಿರ್ತಕ್ಕಂತಹ ಗೊರವಂಕ, ಇನ್ನಿತರೆ ಸಣ್ಣ ಪುಟ್ಟ ಕಾಡು ಪಾರಿವಾಳ ಈ ಥರ ಪಕ್ಷಿಗಳಿಗೆ ಅಲ್ಲಿ ನೀರಿನ ಸವಲತ್ತು ಸಿಕ್ಕಲಿ ಅಂತೇಳಿ ಮಣ್ಣಿನ ತಟ್ಟೆಗಳಿಗೆ ನೀರನ್ನು ತುಂಬುವಂತ ಒಂದು ಕೆಲಸವನ್ನು ಮಾಡ್ತಾರೆ.